ಬುದ್ಧಿ ಅಕಾಡೆಮಿಗೆ ಸ್ವಾಗತ ಸ್ನೇಹಿತರೆ. ನಾನು ನಿಮ್ಮ ಪುನೀತ್ ರಾಜ್ ಮಾತಾಡ್ತಾ ಇರೋದು. ಇಂದಿನಿಂದ ನಾವು PDO ಮತ್ತು ವಿಲೇಜ್ ಅಕೌಂಟೆಂಟ್ ಒಂದು ಹುದ್ದೆಗಳಿಗೆ ಕನ್ನಡದಲ್ಲಿ ಯಾವೆಲ್ಲ ಅಂಶಗಳನ್ನು ನೀವು ಓದಿರಬೇಕು ಅಂದರೆ ಕನ್ನಡ ಗ್ರಾಮರಲ್ಲಿ ಅಥವಾ ಸಾಹಿತ್ಯದಲ್ಲಿ ಯಾವೆಲ್ಲ ಅಂಶಗಳನ್ನು ನೀವು ತಿಳ್ಕೊಂಡಿರಬೇಕು ಅನ್ನೋದ್ರ ಮೇಲೆ ಈ ಕ್ಲಾಸಸ್ನ ಮಾಡ್ತಾಯಿದ್ದೀವಿ ಸ್ನೇಹಿತರೆ. ಹಾಗಾಗಿ ಪ್ರತಿಯೊಬ್ಬರೂ ಸಹ ಕನ್ನಡದಲ್ಲಿ 35ಕ್ಕೆ ಅತಿ ಹೆಚ್ಚು ಅಂಕಗಳನ್ನು ಗಳಿಸೋದು ಹೇಗೆ ವಿಲೇಜ್ ಅಕೌಂಟೆಂಟ್ ಮತ್ತು PDO ಹುದ್ದೆಗಳಲ್ಲಿ. ಓಕೆ, ಈ ಹುದ್ದೆಗಳಿಗೆ ಪರೀಕ್ಷೆಗಳು ಆದಷ್ಟು ಬೇಗನೆ ನಡೆಯಲಿದೆ ಸ್ನೇಹಿತರೆ. ಓಕೆ, ಅದಕ್ಕೂ ಮುನ್ನ ನಾವು ಯಾವೆಲ್ಲ ಅಂಶಗಳನ್ನು ನಾವು ಓದಿರಬೇಕು ಅನ್ನೋದನ್ನ ಗಮನಿಸ್ತಾ ಬಂದರೆ, ಮೊದಲನೇದಾಗಿ ನಾವು ನೋಡಿ, ಕಲಾಭರಣ ಎಂಬ ಪದವಿರುವಂತಹ ಶಾಸನ ಯಾವುದು ಅಂತ ನಿಮಗೆ ಕ್ವಶನ್ಸ್ ಕೇಳ್ತಾರೆ ಎಕ್ಸಾಮಲ್ಲಿ. ಮೊದಲನೇ ಆಪ್ಷನ್ನು ಶ್ರಾವಣ ಬೆಳಗೊಳ ಇದೆ, ಎರಡನೇದು ಮತ್ತು 3, 4 ಆಪ್ಷನ್ಗಳನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ. ಅದರಲ್ಲಿ ಉತ್ತರ ಅಂತ ಬಂದಾಗ ಹಲ್ಮಿಡಿ ಶಾಸನವಾಗಿರುತ್ತೆ ಸ್ನೇಹಿತರೆ. ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ ಇದು. ಕಲಾಭರಣ ಎಂಬ ಪದವಿರುವ ಶಾಸನ ಹಲ್ಮಿಡಿ ಶಾಸನವಾಗಿರುತ್ತೆ. ಹಾಗಾದರೆ ಹಲ್ಮಿಡಿ ಶಾಸನದಲ್ಲಿ ನಾವು ಯಾವೆಲ್ಲ ಅಂಶಗಳನ್ನು ತಿಳಿದುಕೊಂಡಿರಬೇಕಾಗುತ್ತೆ ಅನ್ನೋದನ್ನು ನೋಡ್ತಾ ಬಂದರೆ, ಇದು ಕ್ರಿಸ್ತಶಕ 450ರಲ್ಲಿ ಕದಂಬ ಮನೆತನ ಹೊರಡಿಸಿರುತ್ತದೆ ಸ್ನೇಹಿತರೆ. ಇಂಪಾರ್ಟೆಂಟು, ಕದಂಬ ಮನೆತನ ಅನ್ನೋದು ಸ್ವಲ್ಪ ಮಟ್ಟಿಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಅದರಲ್ಲಿ ಯಾವ ಅರಸ ಅಂತ ಕೇಳಿದರೆ ಕಾಕಸ್ಥ ವರ್ಮ ಆಗಿರ್ತಾರೆ ಸ್ನೇಹಿತರೆ. ಇದನ್ನು ಸಹ ತುಂಬಾ ಇಂಪಾರ್ಟೆಂಟ್. ಓಕೆ, ನಾನು ಹೇಳುವಂತಹ ಎಲ್ಲ ಅಂಶಗಳು ಸಹ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ನಾನು ಪದೇ ಪದೇ ಇಂಪಾರ್ಟೆಂಟ್ ಅಂತ ಅದನ್ನು ರಿಪೀಟ್ ಮಾಡೋದಿಲ್ಲ ಸ್ನೇಹಿತರೆ. ನೆಕ್ಸ್ಟು, ಓಕೆ, ಇದರಲ್ಲಿ ನಮಗೆ ಕಲಾಭರಣ ಎಂಬ ಪದ ಕಂಡು ಬಂತು. ಅದೇ ಥರ ಇದು ಯಾವ ಜಿಲ್ಲೆಯಲ್ಲಿದೆ ಅನ್ನೋದನ್ನ ಕೇಳ್ತಾರೆ. ಹಾಸನ ಜಿಲ್ಲೆಯಲ್ಲಿ ಇದು ನೆಲೆಸಿದೆ ಸ್ನೇಹಿತರೆ. ಇದು ಯಾವ ಲಿಪಿಯಲ್ಲಿದೆ ಅಂತಲೂ ಸಹ ಪ್ರಶ್ನೆ ಆಗುತ್ತೆ. ಬ್ರಾಹ್ಮಿ ಲಿಪಿಯಲ್ಲಿ ಇದು ಕಂಡುಬರುತ್ತದೆ. ನೆಕ್ಸ್ಟ್, ಇದು ಪ್ರಸ್ತುತ ನಮಗೆ ಎಲ್ಲಿ ಇಟ್ಟಿದ್ದಾರೆ ಇದನ್ನು, ಇದು ಹಲ್ಮಿಡಿ ಶಾಸನವನ್ನು ಇಟ್ಟಿದ್ದಾರೆ ಅಂತ ಕೇಳಿದರೆ ಗೌರ್ನಮೆಂಟ್ ಮ್ಯೂಸಿಯಂ ಬೆಂಗಳೂರಿನಲ್ಲಿದೆಯಲ್ಲ, ಅಲ್ಲಿರುವಂತಹ ಗೌರ್ಮೆಂಟ್ ಮ್ಯೂಸಿಯಮಲ್ಲಿ ಈ ಹಲ್ಮಿಡಿ ಶಾಸನವನ್ನು ಸಂಸ್ಕರಿಸಿದ್ದಾರೆ ಸ್ನೇಹಿತರೆ. ಇದನ್ನು ಪತ್ತೆ ಹಚ್ಚಿದಂತಹ ವ್ಯಕ್ತಿ ಯಾರು? MH ಕೃಷ್ಣ ಅಂತ ಹೇಳ್ತಾರೆ. ಹಲ್ಮಿಡಿ ಶಾಸನವನ್ನು ಪತ್ತೆ ಹಚ್ಚಿದವರು ಯಾರು ಅಂತ ಕೇಳ್ತಾರೆ. MH ಕೃಷ್ಣ ಅವರು 1936ರಲ್ಲಿ. ಅದನ್ನು ಸಹ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್, ನಮಗೆ ಈ ಹಲ್ಮಿಡಿ ಶಾಸನಗಳಲ್ಲಿ ಕನ್ನಡದ ಪದಗಳ ಬಳಕೆ ಎಷ್ಟಿವೆ ಅಂತ ಕೇಳ್ತಾನೆ. 20 ಕನ್ನಡ ಪದಗಳ ಬಳಕೆ ಇದೆ ಮತ್ತು 16 ಸಾಲುಗಳನ್ನು ಇದು ಒಳಗೊಂಡಿದೆ ಸ್ನೇಹಿತರೆ. ಅಷ್ಟರಲ್ಲಿ ನಮಗೆ ಒಂದು ಪಲ್ಮಿಡಿ ಮತ್ತು ಮುಳುವಳ್ಳಿ ಅನ್ನೋ ಪದನೂ ಸಹ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇವನು ಸಹ ಕೇಳ್ತಾನೆ. ಇದೇ ಥರ ಹೇಗೆ ಕಲಾಭರಣ ಎಂಬ ಪದ ಇದೆ ಅಂತ ಕೇಳ್ತಾರೋ, ಅದೇ ಥರ ಪಲ್ಮಿಡಿ ಮತ್ತು ಮುಳುವಳ್ಳಿ ಅನ್ನೋ ಪದಗಳು ಯಾವ ಶಾಸನದಲ್ಲಿ ಕಂಡು ಬರುತ್ತವೆ ಅಂತ ಕ್ವಶನ್ ಕೇಳೋ ಚಾನ್ಸಸ್ ಇರುತ್ತೆ. ಅದನ್ನು ಸಹ ಹಲ್ಮಿಡಿ ಶಾಸನದಲ್ಲಿ ಕಂಡು ಬರುತ್ತದೆ ಸ್ನೇಹಿತರೆ. ಓಕೆ, ಇಷ್ಟು ಸಹ ಈ ಹಲ್ಮಿಡಿ ಶಾಸನದ ಬಗ್ಗೆ ಬಹುಮುಖ್ಯವಾದಂತಹ ಅಂಶಗಳಾಗಿರ್ತವೆ. ಅದರ ಜೊತೆಗೆ ಇದು ಸಿಂಪಲ್, ನೀವು ಟ್ರಿಕ್ಕಲ್ಲಿ ನೆನಪಿಟ್ಕೊತೀರಂದರೆ ತುಂಬ ಸಿಂಪಲ್ ಇರುತ್ತೆ ಸ್ನೇಹಿತರೆ. HK ಅಂತ ನೆನಪಿಟ್ಕೊಳ್ಳಿ, HK4 ಅಂತ. ಏನಂದರೆ ಸಿಂಪಲ್ಲು, ಕದಂಬ ಮನೆತನ, ಕಾಕಸ್ಥವರ್ಮ, ಕೃಷ್ಣ ಅಂದರೆ MH ಕೃಷ್ಣ ಅವರು ಮತ್ತು ಕಲಾಭರಣ ಎಂಬ ಪದಗಳು ಕಂಡು ಬರ್ತವೆ. ಇದೊಂದು ಟ್ರಿಕ್ ಇಟ್ಕೊಂಡಿದ್ರೆ ಈಸಿಯಾಗಿ ಇದಕ್ಕೆ ಉತ್ತರಿಸ್ತಾ ಬರ್ಬೋದಾಗುತ್ತೆ ನೀವು. ನೆಕ್ಸ್ಟು, ಮುಂದಿನ ಪ್ರಶ್ನೆ ನಾವು ನೋಡೋದಾದರೆ, ಹಲ್ಮಿಡಿ ಶಾಸನವು ಡ್ಯಾಶ್ ಶಾಸನವಾಗಿದೆ ಅಂತ ನಿಮಗೆ ಪ್ರಶ್ನೆ ಕೇಳ್ತಾರೆ. ಇದು ಸಹ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಆಗಿರುತ್ತೆ ಸ್ನೇಹಿತರೆ. ಇದು ನಡುಗನ್ನಡದ ಶಾಸನನ ಅಥವಾ ಅಚ್ಚಗನ್ನಡದ ಶಾಸನನ ಅಥವಾ ಪೂರ್ವ ಹಳೆಗನ್ನಡದ ಶಾಸನನ ಅಥವಾ ಸಂಸ್ಕೃತ ಶಾಸನನ ಅಂತ ನಿಮಗೆ ಕ್ವಶನ್ಸ್ ಕೇಳ್ತಾ ಬರ್ತಾರೆ. ಇದರಲ್ಲಿ ಸರಿ ಉತ್ತರ ಬಂದು ಪೂರ್ವದ ಹಳೆಗನ್ನಡ ಶಾಸನ ಆಗಿರುತ್ತೆ ಸ್ನೇಹಿತರೆ. ನೋಡಿ, ಇಲ್ಲಿ ಪೂರ್ವ ಅನ್ನೋದು ಸಹ ನೆನಪಿಟ್ಕೋಬೇಕು. ಒಂದೊಂದ್ಸಲ ಆಪ್ಷನಲ್ಲಿ ಹಳೆಗನ್ನಡನೂ ಇರುತ್ತೆ, ಎರಡನೇದಲ್ಲಿ ಪೂರ್ವದ ಹಳೆಗನ್ನಡ ಅಂತಲೂ ಸಹ ಇರುತ್ತೆ. ಸರಿ ಉತ್ತರ ಪೂರ್ವದ ಹಳೆಗನ್ನಡದ ಶಾಸನ ಆಗಿರುತ್ತೆ ಸ್ನೇಹಿತರೆ. ಹಾಗೆ ಇದೊಂದು ಬಂದು ನಮಗೆ ಕನ್ನಡದ ಮೊಟ್ಟಮೊದಲ ಶಾಸನ ಅಂತಲೂ ಸಹ ನೀವು ಓದಿದ್ದೀರ ಅಲ್ವಾ. ಇದು ಕನ್ನಡದ ಮೊಟ್ಟಮೊದಲ ಶಾಸನ ಅಂತ ಕೇಳಿದರೆ ಹಲ್ಮಿಡಿ ಶಾಸನವಾಗಿರುತ್ತೆ. ಇದು ಎಂತಹ ಶಾಸನ ಅಂತ ಕೇಳಿದಾಗ, ಎಕ್ಸಾಕ್ಟಾಗಿ ಕೇಳಿದಾಗ ಪೂರ್ವದ ಹಳೆಗನ್ನಡದ ಒಂದು ಶಾಸನಕ್ಕೆ ಉದಾಹರಣೆ ಆಗಿರುತ್ತೆ ಸ್ನೇಹಿತರೆ. ಇದನ್ನು ಸಹ ನೀವು ನೆನಪಲ್ಲಿ ಇಟ್ಕೊಂಡಿರಬೇಕಾಗುತ್ತೆ. ಮುಂದಿನ ಪ್ರಶ್ನೆ ನಾವು ನೋಡೋದಾದರೆ, ಹಲ್ಮಿಡಿ ಶಾಸನವು ಈ ಕೆಳಗಿನ ಯಾವ ಶಾಸನಕ್ಕೆ ಉದಾಹರಣೆಯಾಗಿದೆ? ನೋಡಿ, ಈ ಥರ ಕ್ವಶನ್ಗಳು KPSC ಗ್ರೂಪ್ಸಲ್ಲಿ 100% ಕೇಳ್ತಾ ಬರ್ತಾನೆ.
ನಿಮಗೆ ವಿಲೇಜ್ ಅಕೌಂಟೆಂಟ್ ಅಂತ ಬಂದಾಗ ಪ್ರಶ್ನೆಗಳು ಸ್ವಲ್ಪ ಸರಳವಾಗೇ ನೀಡ್ತಾ ಬರ್ತಾರೆ ಸ್ನೇಹಿತರೆ. ಬಟ್ KPSC ಗ್ರೂಪ್ ಸಿ ಅಂತ ಬಂದಾಗ ನಮಗೆ ತುಂಬ ಸ್ವಲ್ಪ ಡೆಪ್ತ್ ಲೆವೆಲಲ್ಲಿ ಕ್ವಶನ್ಸ್ ಕೇಳ್ತಾ ಬರ್ತಾರೆ. ಹಾಗಾಗಿ ನೀವು ಪ್ರತಿಯೊಂದು ಅಂಶಗಳನ್ನು ಸಹ ಅದರಲ್ಲಿರುವಂತಹ ಒಳಾರ್ಥಗಳನ್ನು ತಿಳ್ಕೊಂಡಿರಲೇಬೇಕಾಗುತ್ತೆ. ಓಕೆ, ಮುಂದಿನ ಪ್ರಶ್ನೆ ಆಲ್ರೆಡಿ ಓದಿದ್ವಿ. ಹಲ್ಮಿಡಿ ಶಾಸನವು ಈ ಕೆಳಗಿನ ಯಾವ ಶಾಸನಕ್ಕೆ ಉದಾಹರಣೆ? ಅಂದರೆ ಇಲ್ಲಿ ನಮಗೆ ಶಾಸನಗಳ ಸ್ವರೂಪಗಳು ಅಂತ ಒಂದು ಟಾಪಿಕ್ ಬರುತ್ತೆ ಸ್ನೇಹಿತರೆ. ಇದ್ರ ಬಗ್ಗೆ ತುಂಬಾ ಹೇಳೋದಿದೆ. ಮುಂದಿನ ಕ್ಲಾಸಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಬರ್ತೀನಿ. ಶಾಸನಗಳ ಸ್ವರೂಪಗಳು ಅಂದರೆ ಯಾವ ಯಾವ ಶಾಸನಗಳಿಗೆ ಏನೆಲ್ಲ ಸ್ವರೂಪಗಳನ್ನು ಒಳಗೊಂಡಿದೆ, ಅಂದರೆ ಏದ್ರ ಬಗ್ಗೆ ಅದು ಎಕ್ಸ್ಪ್ಲೈನ್ ಮಾಡಿದೆ ಅನ್ನೋದು ಸಹ ನೀವು ತಿಳ್ಕೊಂಡಿರಬೇಕಾಗುತ್ತೆ. ಹಾಗಿದ್ದಲ್ಲಿ ಹಲ್ಮಿಡಿ ಶಾಸನಕ್ಕೆ ಉತ್ತರ ಯಾವುದು ಅಂತ ಕೇಳಿದರೆ ಇದೊಂದು ದಾನ ಶಾಸನವಾಗಿರುತ್ತದೆ. ಇದನ್ನು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಕ್ವಶನ್ನು. ಹಲ್ಮಿಡಿ ಶಾಸನವು ದಾನ ಶಾಸನವಾಗಿರುತ್ತದೆ. ಹಾಗಾದರೆ ನಿಷೇಧಿ ಶಾಸನಕ್ಕೆ ಉದಾಹರಣೆ ಇದಾವ? ಹೌದು. ನಾವು ಈ ನಂದಿಸೇನ ಮುನಿಯ ಶಾಸನ ಅಂತ ಒಂದಿದೆ, ಅದು ನಿಷೇಧಿ ಶಾಸನಕ್ಕೆ ಉದಾಹರಣೆ ಆಗಿರುತ್ತದೆ ಸ್ನೇಹಿತರೆ. ಅದೇ ಥರ ಪ್ರಶಸ್ತಿ ಶಾಸನಗಳು ತುಂಬಾ ಇಂಪಾರ್ಟೆಂಟು. ಎಕ್ಸಾಮಲ್ಲಿ ಇದ್ರ ಬಗ್ಗೆ ಪಕ್ಕ ಕ್ವಶನ್ಸ್ ಕೇಳ್ತಾನೆ. ಏನು ನೀವು ಐಹೊಳೆ ಮತ್ತು ತಾಳಗುಂದ ಶಾಸನ ಇದೆ ನೋಡಿ, ಇವೆರಡೂ ಸಹ ಪ್ರಶಸ್ತಿ ಶಾಸನಗಳ ಸ್ವರೂಪವಾಗಿದೆ ಸ್ನೇಹಿತರೆ. ಅದನ್ನು ಸಹ ಇಂಪಾರ್ಟೆಂಟು. ಹಾಗಾದರೆ ಇನ್ನು ಉಳಿದಿದ್ದು ಇನ್ನೊಂದು ಪಟ್ಟಿ ಶಾಸನ. ಈ ಪಟ್ಟಿ ಶಾಸನ ಬಂದು ನಮಗೆ ಈ ಜಿನವಲ್ಲಭನ ಶಾಸನ ಅಂತ ಓದಿದಿರಲ್ಲ, ಅದಕ್ಕೆ ಉದಾಹರಣೆ ಆಗಿರುತ್ತೆ. ಜಿನವಲ್ಲಭನ ಶಾಸನದ ಸ್ವರೂಪ ಅಂತ ಕೇಳಿದರೆ ಪಟ್ಟಿ ಶಾಸನ ಆಗಿರುತ್ತೆ ಸ್ನೇಹಿತರೆ. ಇಷ್ಟು ಸಹ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆಗಳು ಆಗಿರ್ತವೆ ಸ್ನೇಹಿತರೆ. ನೆಕ್ಸ್ಟ್ ನಾವು ಪ್ರಶ್ನೆ ಏನು, ಹಲ್ಮಿಡಿ ಶಾಸನವು ಯಾವ ತಾಲೂಕಿನಲ್ಲಿದೆ? ನಾನು ಆಲ್ರೆಡಿ ಹೇಳಿದೆ, ಹಲ್ಮಿಡಿ ಶಾಸನ ಬಂದು ಹಾಸನ ಜಿಲ್ಲೆಯಲ್ಲಿರುವಂತಹ ಒಂದು ಹಳ್ಳಿ ಆಗಿರುತ್ತೆ. ಹಲ್ಮಿಡಿ ಅನ್ನೋದು ಒಂದು ಹಳ್ಳಿಯ ಹೆಸರಾಗಿರುತ್ತೆ ಸ್ನೇಹಿತರೆ. ಹಾಗಾದರೆ ನೆಕ್ಸ್ಟ್ ಲೆವೆಲಲ್ಲಿ ಕ್ವಶನ್ ಕೇಳಿದರೆ ಅವ್ರು ನಿಮಗೆ ಕನ್ಫ್ಯೂಷನ್ ಮಾಡೋದಕ್ಕೋಸ್ಕರ ಈ ಪ್ರಶ್ನೆ ಕೇಳ್ತಾರೆ. ಹಲ್ಮಿಡಿ ಶಾಸನವು ಯಾವ ತಾಲೂಕಿನಲ್ಲಿದೆ? ಎಲ್ಲರೂ ಸಹ ಓದಿರ್ತೀರ, ಬಟ್ ಎಕ್ಸಾಮಲ್ಲಿ ಕನ್ಫ್ಯೂಷನ್ ಮಾಡೋದಕ್ಕೋಸ್ಕರ ಈ ಥರ ಪ್ರಶ್ನೆಗಳು ಕೇಳ್ತಾ ಬರ್ತಾರೆ ಸ್ನೇಹಿತರೆ. ಅದು ಬೇಲೂರು ತಾಲೂಕಿನಲ್ಲಿದೆ. ಹಲ್ಮಿಡಿ ಶಾಸನವು ಬೇಲೂರು ತಾಲೂಕಿನಲ್ಲಿ ನೆಲೆ ಊರಿದೆ, ನೆನಪಿಟ್ಕೋಬೇಕು. ಮುಂದಿನದಾಗಿ ನಮಗೆ ಈ ಹಲ್ಮಿಡಿ ಶಾಸನದ ಬಗ್ಗೆ ಇನ್ನೂ ಯಾವ ರೀತಿ ಪ್ರಶ್ನೆಗಳು ಕೇಳ್ತಾ ಬರ್ತಾರೆ ಅಂದರೆ, ಇದನ್ನು ಹೊರಡಿಸಿದಂತಹ ಅರಸ ಕಾಕಸ್ತವರ್ಮ ಅಂತೆಲ್ಲರೂ ಸಹ ಓದಿದ್ರಿ ಸ್ನೇಹಿತರೆ. ಕದಂಬ ಮನೆತನಕ್ಕೆ ಸಂಬಂಧಪಟ್ಟಂತಹ ಅರಸ. ಈತ 450ರಲ್ಲಿ ಕ್ರಿಸ್ತಶಕ 450ರಲ್ಲಿ ಇದನ್ನು ಹೊರಡಿಸಿರ್ತಾನೆ. ಅದೇ ಥರ ನಮಗೆ ಇನ್ನೊಂದು ಇಸವಿ ಇಂಪಾರ್ಟೆಂಟ್ ಆಗುತ್ತೆ, ಕ್ರಿಸ್ತಶಕ 425. ಏನು ಇದರ ವಿಶೇಷತೆ ಅಂತ ಹೇಳಿದರೆ, ಕನ್ನಡವನ್ನು ಆಡಳಿತ ಭಾಷೆಯನ್ನಾಗಿ ಕ್ರಿಸ್ತಶಕ 425ರಲ್ಲಿ ಕಾಕಸ್ತವರ್ಮ ಮಾಡ್ಕೊಳ್ತಾನೆ ಸ್ನೇಹಿತರೆ. ಎಕ್ಸಾಂಪಲ್ ಕ್ವಶನ್ ಕೇಳ್ತಾರೆ, ಕನ್ನಡವನ್ನು ಆಡಳಿತ ಭಾಷೆಯನ್ನಾಗಿ ಮಾಡಿಕೊಂಡ ಅರಸ, ಮೊದಲ ಅರಸ ಯಾರು ಅಂತ ಕೇಳಿದರೆ ಕಾಕಸ್ತವರ್ಮ ಅವರಾಗಿರ್ತಾರೆ. ಎಷ್ಟರಲ್ಲಿ ಅಂತ ಕೇಳಿದರೆ ಕ್ರಿಸ್ತಶಕ 425ರಲ್ಲಿ ಅವರು ಮಾಡ್ಕೊಳ್ತಾರೆ ಸ್ನೇಹಿತರೆ. ಇದನ್ನು ಸಹ ತುಂಬಾ ಇಂಪಾರ್ಟೆಂಟು. ಕಾಕಸ್ತವರ್ಮನಿಗೆ ಒಂದು ಬಿರುದಿರುತ್ತೆ ಸ್ನೇಹಿತರೆ, ಕುಟುಂಬದ ಕುಲಭೂಷಣ ಅಂತ ಬಿರುದಿರುತ್ತೆ. ಇದನ್ನು ಸಹ ಇಂಪಾರ್ಟೆಂಟ್ ಆಗಿರುತ್ತೆ, ಎಕ್ಸಾಮಲ್ಲಿ ಕೇಳುವಂಥ ಚಾನ್ಸಸ್ ಇರುತ್ತೆ. ಕನ್ನಡ ನೋಡಿ, ಶಾಸನಗಳಂತ ಬಂದಾಗ ನಿಮಗೆ ಅದನ್ನು ಇತಿಹಾಸದಲ್ಲೂ ಕ್ವಶನ್ ಕೇಳ್ಬೋದು, ಮತ್ತು ಕನ್ನಡ ಗ್ರಾಮರ್ ಅಥವಾ ಸಾಹಿತ್ಯದಲ್ಲೂ ಸಹ ನಮಗೆ ಪ್ರಶ್ನೆಗಳನ್ನು ಕೇಳ್ತಾ ಬರ್ತಾರೆ ಸ್ನೇಹಿತರೆ. ಇವರಿಗೆ ಕುಟುಂಬದ ಕುಲಭೂಷಣ ಅಥವಾ ಕೀರ್ತಿ ಸೂಯ ಎಂಬ ಬಿರುದನ್ನು ಹೊಂದಿದಂತಹ ಅರಸ ಕೇಳಿದರೆ ಕಾಕಸ್ತವರ್ಮ. ಎಗೇನ್ ಇಲ್ಲೂ ಸಹ ರಿಪೀಟ್ ಆಗ್ತಿದೆ ನೋಡಿ, ಕೀರ್ತಿ ಸೂರ್ಯ ಕುಟುಂಬದ ಕುಲಭೂಷಣ ಅಂತಿದೆ, ಆನ್ಸರು ಕಾಕಸ್ತವರ್ಮ ಅಂತ ನೆನ್ಪಿಟ್ಕೊಳ್ಳಿ. ಕೆಲವೊಂದಕ್ಕೆ ತುಂಬ ಕನ್ಫ್ಯೂಷನ್ ಆಗ್ತಾ ಬರ್ತಿದ್ದಾಗ ಈ ಥರ ಸಿಂಪಲ್ ಟ್ರಿಕ್ಸ್ಗಳನ್ನ ನೀವು ಇಟ್ಕೊಳ್ತಾ ಬರಬೇಕು ಸ್ನೇಹಿತರೆ. ನಾನು ಸಾಧ್ಯವಾದಷ್ಟು ಎಲ್ಲದಕ್ಕೂ ಕೆಲವೊಂದಕ್ಕೆ ಟ್ರಿಕ್ಸ್ ಹೇಳ್ತಾ ಬರ್ತೀನಿ, ನಿಮಗೆ ಎಲ್ಲಿ ಕನ್ಫ್ಯೂಷನ್ ಆಗುತ್ತೆ ಅಂತ ಅದನ್ನು ನೀವು ಸಹ ಅಪ್ಡೇಟ್ ಮಾಡ್ಕೊಳ್ತಾ ಬರಬೇಕಾಗುತ್ತೆ. ಓಕೆ, ಇಷ್ಟು ಸಹ ಇದು ನನ್ನ ಮೊದಲನೇ ಕ್ಲಾಸ್ ಆಗಿರೋದ್ರಿಂದ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಇವತ್ತಿನ ಟಾಪಿಕ್ ಇಷ್ಟ ಆಗಿರುತ್ತೆ ಹಲ್ಮಿಡಿ ಶಾಸನದ ಬಗ್ಗೆ. ಹಾಗಾಗಿ ನಿಮಗೆ 3 ಟಾಸ್ಕ್ ಕೊಡೋದಾದರೆ, ಮೊದಲನೇದಾಗಿ ನಮಗೆ ಭಾರತದ ಮೊದಲ ಶಾಸನ ಯಾವುದು ಅಥವಾ ಸಂಸ್ಕೃತ ಶಾಸನ ಯಾವುದು? ಅದೇ ಥರ ಕರ್ನಾಟಕದ ಮೊದಲ ಸಂಸ್ಕೃತ ಶಾಸನ ಯಾವುದು? ನೋಡಿ, ಕನ್ನಡದ ಮೊದಲ ಶಾಸನ ಹಲ್ಮಿಡಿ ಅಂತ ಓದಿದ್ರಿ. ಅದೇ ಥರ ಕರ್ನಾಟಕದ ಮೊದಲ ಸಂಸ್ಕೃತ ಶಾಸನ ಯಾವುದು ಅನ್ನೋದು ಸಹ ನೀವು ಈ ಸಂದರ್ಭದಲ್ಲಿ ನೆನಪು ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ನೆಕ್ಸ್ಟ್, ಕದಂಬ ಮನೆತನದ ಸ್ಥಾಪಕ ಯಾರು ಅನ್ನೋದು 3 ಪ್ರಶ್ನೆಗಳಿಗೂ ನೀವು ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಸ್ನೇಹಿತರೆ. ಇಷ್ಟು ಸಹ ಇವತ್ತಿನ
ಬಹುಮುಖ್ಯ ಅಂಶ ಹಲ್ಮಿಡಿ ಶಾಸನದ ಬಗ್ಗೆ ಬಹುಮುಖ್ಯ ಅಂಶಗಳನ್ನು ಯಾವುದೆಲ್ಲ ಓದಿರ್ಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಧನ್ಯವಾದಗಳು.